ನಮಸ್ಕಾರ ವೀಕ್ಷಕರೇ, ಆಯುರ್ವೇದ ಫಾರ್ ಆಲ್ ಚಾನಲ್ಗೆ ಸ್ವಾಗತ. ನಾನು ಡಾಕ್ಟರ್ ಸಂತೋಷ್. ನೋಡಿ ವೀಕ್ಷಕರೇ, ಇವತ್ತಿನ ದಿನಗಳಲ್ಲಿ ಎಲ್ಲ ಕಡೆ ಹೃದಯಾಘಾತ ಹೆಚ್ಚಾಗ್ತಿದೆ. ಸಣ್ಣವರು ದೊಡ್ಡವರು ಸ್ತ್ರೀ ಪುರುಷರು ಅಂತ ಯಾವುದೇ ಭೇದವಿಲ್ಲದೆ ಹೃದಯಾಘಾತವಾಗ್ತಿದೆ. ಇದನ್ನು ತಡೆಗಟ್ಟುವಲ್ಲಿ ಹೃದಯದ ಆರೋಗ್ಯ ತುಂಬ ಮುಖ್ಯವಾಗಿದೆ. ಹೃದಯದ ಆರೋಗ್ಯವನ್ನು ಕಾಪಾಡಲು ಜನವರಿ, ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ಸಿಗುವಂತಹ ಹಣ್ಣು ಯಾವುದು ಮತ್ತು ಅದರ ಬಗ್ಗೆ ಆಯುರ್ವೇದದಲ್ಲಿ ಏನು ಹೇಳಿದ್ದಾರೆ ಮತ್ತು ಆ ಹಣ್ಣು ಯಾವುದು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳುವ. ವೀಕ್ಷಕರೇ, ಜನವರಿ, ಫೆಬ್ರವರಿ, ಮಾರ್ಚ್ ತಿಂಗಳಲ್ಲಿ ಸಿಗುವಂಥ ಒಂದು ಹಣ್ಣು, ಅದು ಹೃದಯಕ್ಕೆ ಬಹಳ ಉತ್ತಮವಾಗಿದೆ. ಅದರ ಹೆಸರು ಬದರ ಅಂತ. ಬದರ ಹಣ್ಣು ಅಂದರೆ ಯಾವುದಂತ ನಾನು ಕೊನೆಯಲ್ಲಿ ಹೇಳ್ತೇನೆ. ಇದು ಎಲ್ಲ ಕಡೆ ಕಾಮನ್ ಆಗಿ ಸಿಗ್ತದೆ ಮತ್ತು ಇದು ಹೃದಯಕ್ಕೆ ಅತ್ಯುತ್ತಮ ಅದ್ಭುತ ಹಣ್ಣಾಗಿದೆ. ಇದರ ರಸ ಬಂದ್ಬಿಟ್ಟು ಇದು ಸಿಹಿಯಾಗಿರ್ತದೆ. ಹಣ್ಣಾದಾಗ ಸಿಹಿಯಾಗಿರ್ತದೆ, ಸ್ವಲ್ಪ ಕಾಯಿ ಆದಾಗ ಇದರ ರಸ ಕಷಾಯವಾಗಿರ್ತದೆ ಮತ್ತು ಇದರ ಗುಣ ಸ್ನಿಗ್ಧತೆ, ಸ್ವಲ್ಪ ಲೋಳೆ ಲೋಳೆ ಆಗಿರ್ತದೆ ಮತ್ತು ಇದು ದೇಹಕ್ಕೆ ಉಷ್ಣತೆಯನ್ನು ಕೊಡುತ್ತದೆ. ಈ ಬದರ ಹಣ್ಣಿನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಫ್ಲಾವಿನಾಯ್ಡ್ಸ್, ಆಂಟಿ ಆಕ್ಸಿಡೆಂಟ್ ಇರುವುದರಿಂದ ಇದು ಹೃದಯ ಮಾಂಸಕ್ಕೆ ತುಂಬ ಬಲ ಕೊಡುತ್ತದೆ. ಹಾಗೆ ಜಾಸ್ತಿ ನ್ಯೂಟ್ರಿಷನ್ ಇರುವುದರಿಂದ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗ್ತದೆ ಮತ್ತು ಇದು ಹೃದಯದ ಪಾಲ್ಪಿಟೇಷನ್ ಕಡಿಮೆ ಮಾಡ್ತದೆ. ಆದರೆ ಮಧುಮೇಹ ಇದ್ದವರು ಸ್ವಲ್ಪ ಜಾಗ್ರತೆಯಿಂದ ಪ್ರಮಾಣದಲ್ಲಿ ಮಾತ್ರ ಸೇವಿಸಬೇಕಾಗ್ತದೆ. ಬದರ ಫಲವನ್ನು ನಾವು ಡೈರೆಕ್ಟಾಗಿ ಕಚ್ಚಿ ತಿನ್ಬೋದು. ಇದನ್ನು ಚೆನ್ನಾಗಿ ಮಾರ್ಕೆಟಿಂದ ತಂದು ಚೆನ್ನಾಗಿ ತೊಳೆದು 4 ರಿಂದ 5 ಬದರ ಫಲವನ್ನು ತಿನ್ಬೋದು. ಅದೇ ಥರ ಇದನ್ನು ಸಣ್ಣ ಸಣ್ಣ ಪೀಸ್ ಮಾಡಿ ಅದಕ್ಕೆ 1 ಚಮಚ ಜೇನುತುಪ್ಪ ಹಾಕಿ ಸೇವಿಸಬಹುದು. ನಂತರ ಇದರದ್ದು ಪ್ರಿಪ್ರೇಷನ್ಸ್ ಯಾವುದಂತೇಳಿದರೆ, ಬದರ ಫಲ ಯೂಷ ಅಂತೇಳಿದರೆ ಬದರ ಫಲದ್ದು ಸೂಪ್. ಇದು ಮಾಡುವುದು ಹೇಗಂತೇಳಿದರೆ, 4-5 ಬದರ ಫಲವನ್ನು ನಾವು 400 ml ನೀರಿನಲ್ಲಿ ತಗೊಂಡು ಅದನ್ನು ಕುದಿಸಬೇಕು. ಕುದಿಸಿದ ನಂತರ ಅದನ್ನು 200 ml ಇಳಿಸಬೇಕು. ನಂತರ ಈ 200 ml ನಾವು ಗಾಳಿಸ್ಕೊಳ್ಬೇಕು ಮತ್ತು ಅದನ್ನು 1-2 ಚಮಚ ಜೇನುತುಪ್ಪವನ್ನು ಸೇರಿಸಿ ಸೇವಿಸಬಹುದು. ಅದೇ ಥರ ಬದರ ಫಲ ಸಿದ್ಧ ದುಗ್ಧ ಅಂತ ಮಾಡ್ತಾರೆ. ಇದರಲ್ಲಿ ನಾವು 5 ರಿಂದ 7 ಬದರ ಫಲವನ್ನು ತಗೊಂಡು 200 ml ಹಾಲು ಮತ್ತು 200 ml ನೀರನ್ನು ಸೇರಿಸಬೇಕು. ಅದನ್ನು ಕುದಿಸಬೇಕು. ಇದನ್ನು ಕುದಿಸಿ ನಂತರ 200 ml ಇಳಿಸ್ಕೊಳ್ಬೇಕು. ಇದು ಬದರ ಫಲ ಸಿದ್ಧ ದುಗ್ಧ ಅಂತ ಕರೀತಾರೆ. ಇದಕ್ಕೆ ನಾವು 2 ಚಮಚ ಜೇನುತುಪ್ಪವನ್ನು ಸೇರಿಸಿ ಕುಡಿಯಬೇಕು. ಇದು ಹೃದಯಕ್ಕೆ ತುಂಬ ಶಕ್ತಿಯನ್ನು ನೀಡುತ್ತದೆ, ಹಾಗೆ ಹೃದಯದ ಮಾಂಸವನ್ನು ಬಲಪಡಿಸುತ್ತದೆ. ನೋಡಿ ವೀಕ್ಷಕರೇ, ಬದರ ಫಲ ಅಂತೇಳಿದರೆ ಇದೆ. ಇದಕ್ಕೆ ಇಂಗ್ಲೀಷಲ್ಲಿ ಜುಜುಬೆ ಅಥವಾ ಇಂಡಿಯನ್ ಪ್ಲಮ್ ಅಂತ ಕರೀತಾರೆ. ನಾವು ಕನ್ನಡದಲ್ಲಿ ಇದಕ್ಕೆ ಬುಗ್ರೆ ಹಣ್ಣು ಅಂತ ಕರಿತೇವೆ. ಇದು ಕಾಮನ್ ಆಗಿ ಹೀಗೆ ಜನವರಿ, ಫೆಬ್ರವರಿ, ಮಾರ್ಚ್ ತಿಂಗಳಲ್ಲಿ ಸಿಗ್ತದೆ. ನೋಡಿ, ಇದು ಸ್ವಲ್ಪ ಕಾಯಿರುವಾಗ ಸಿಹಿ ಮತ್ತು ಕಷಾಯ ರಸ ಇರ್ತದೆ ಮತ್ತು ಸ್ವಲ್ಪ ಹಣ್ಣಾದರೆ ಸ್ವೀಟ್ ಆಗಿರ್ತದೆ. ಈ ಥರದ್ದು ಸಿಕ್ಕಿದ್ರು ಸಾಕಾಗ್ತದೆ ಬದರ ಹಣ್ಣು. ಬದರ ಅಂತೇಳಿದರೆ ಬುಗ್ರೆ ಹಣ್ಣು, ಬೇರೆ ಯಾವುದಲ್ಲ. ನಂತರ ಈ ಥರನೂ ಸಿಗ್ತದೆ, ಈ ಥರ ಆದ್ರೂ ನಡೀತದೆ. ಇದಕ್ಕೂ ಕೂಡ ಬದರ ಅಥವಾ ಬುಗ್ರೆ ಹಣ್ಣು ಅಂತ ಹೇಳ್ತೇವೆ, ಇಂಡಿಯನ್ ಪ್ಲಮ್. ಇದು ನಮಗೆ ಮಾರ್ಕೆಟಲ್ಲಿ ಕಾಮನ್ ಆಗಿ ಸಿಗ್ತದೆ. ನೋಡಿ, ಇದು ಹೃದಯಕ್ಕೆ ಉತ್ತಮವಾದ ಒಂದು ಹಣ್ಣಾಗಿದೆ. ಈಗ ಇದು ಸಿಗುವಂಥ ಸೀಸನ್ ಆಗಿದ್ದರಿಂದ ನಾವು ಇದನ್ನು ಸೇವಿಸಬಹುದಾಗಿದೆ. ನೋಡಿ ವೀಕ್ಷಕರೇ, ಚರಕ ಸಂಹಿತದಲ್ಲಿ ಬೇರೆ ಬೇರೆ ಸೀಸನ್ನಲ್ಲಿ ಹೃದಯಕ್ಕೆ ಬೇಕಾಗಿರುವಂಥ ಹಣ್ಣನ್ನು ಹೇಳಿದ್ದಾರೆ. ನಾನು ಆ ಸೀಸನ್ ಬರುವಾಗ, ಅಂದರೆ ಆ ತಿಂಗಳು ಬರುವಾಗ, ನಮಗೆ ಆ ಸೀಸನಲ್ಲಿ ಆ ಹಣ್ಣುಗಳು ಸಿಗುವಾಗ ವಿಡಿಯೋವನ್ನು ಮಾಡ್ತೇನೆ. ನಮ್ಮ ವಿಡಿಯೋವನ್ನು ನೋಡ್ತಾ ಇರಿ. ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ ಆತುರಸ್ಯ ವಿಕಾರ ಪ್ರಶಮನಂ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ. ನಮಸ್ಕಾರ.